press the bell icon on the YouTube app and never miss another update. Hello students, so welcome to part 19 of the chapter Some Basic Concepts of Chemistry. So today also I am going to continuing to solve the problems. So yesterday, we have to calculate the problems involving mass to mass relationship and mass to volume relationship. So here also the another problem is, so this is very important. So fourth one is at 100 degrees centigrade, at 100 degrees centigrade. So for the complete combustion, for the complete combustion of 3 gram of ethane, for the complete combustion of 3 gram of ethane, the required volume of O2 and produced volume of CO2 at STP. CO2 at STP will be. So in this problem, at 100 degrees centigrade for the complete combustion of 3 gram of ethane, combustion of ethane is given. So 3 gram of ethane burnt in, combustion reaction means burnt in excess of oxygen. Then what volume of oxygen is required? Under 3 gram ethane complete agi burn ಆಗಬೇಕಾದ್ರೆ ಎಷ್ಟು ಲೀಟರ್ ಆಕ್ಸಿಜನ್ ಬೇಕು, and also to produce volume of CO2 at STP. So on complete combustion of 3 gram of ethane, what volume of carbon dioxide is liberated? So this is the mass to volume relationship. ಮಾಸ್ ಟು ವಾಲ್ಯೂಮ್ ಏನು ಕೊಟ್ಟಿದ್ದಾರಪ್ಪ ನಿಮಗೆ? 3 ಗ್ರಾಮ್ ಈಥೇನ್ ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ? ಎಷ್ಟು ಲೀಟರ್ ಆಕ್ಸಿಜನ್ನು 3 ಗ್ರಾಮ್ ಈಥೇನ್ ಬರ್ನ್ ಆಗ್ಲಿಕ್ಕೆ ಬೇಕಾಗತ್ತೆ ಅಂತ ಕೇಳಿದ್ದಾರೆ. ಅಂಡ್ ಆಲ್ಸೋ ಎಷ್ಟು ಲೀಟರ್ ಕಾರ್ಬನ್ ಡೈಆಕ್ಸೈಡ್, ಅದೇನು ಲೀಟರ್ ಅಂತೇನು ಕೇಳಿಲ್ಲ, ವಾಲ್ಯೂಮ್ ಅಂತ ಕೇಳಿದ್ದಾರೆ. ವಾಲ್ಯೂಮ್ ಅಂದಾಗ ವಾಲ್ಯೂಮ್ ಇನ್ ಲೀಟರ್ ಅಂತ ಕೇಳಿದ್ರೆ ಲೀಟ್ರಲ್ಲಿ ಮಾಡ್ಕೊಡ್ರಿ, ವಾಲ್ಯೂಮ್ ಇನ್ ಸಿ ಸಿ ಅಂದರೆ ಸಿ ಸಿಗೆ ತಗೊಳ್ರಿ. ಏನಕ್ಕೆ ಕೇಳಿಲ್ಲ ಅಂದರೆ ಯಾವ್ದು ಬೇಕಾದ್ರೂ ನೀವು ಮಾಡ್ಕೋಬೋದು. Is clear? So agar first point ಏನು, we have to write the balanced chemical equation. ಯಾವ equation agare? So combustion of ethane. What is the formula of ethane? C2H6 ethane burnt in oxygen to form carbon dioxide and water. ಸೊ ವಾಟರ್ ಅಂದರೆ ವೇಪರ್ ಫೇಸಲ್ಲಿ ಇರುತ್ತೆ ನೋಡಿ. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಲೆಫ್ಟ್ ಸೈಡ್ 2, ಸೊ 2 moles ಆಫ್ CO2. ನಂಬರ್ ಆಫ್ ಹೈಡ್ರೋಜನ್ ಆಟಮ್ 6, 3H2O. ಆಕ್ಸಿಜನ್ ನೋಡ್ರಿ 2 into 2 4, 4 plus 3 7. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ರೈಟ್ ಸೈಡ್ ಎಷ್ಟಿದೆ? 7 ಇದೆ. ಲೆಫ್ಟ್ ಸೈಡಲ್ಲಿ 7 ಇರ್ಬೇಕು. 7 ಇರ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ, ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ 2 7 ಆಗುತ್ತೆ? 3.5 ತಾನೆ. 3.5 ಅಂತ ನಾನಿಲ್ಲಿ 7/2 ಅಂತ ಮಾಡ್ಕೊಳ್ತೇನೆ. ಯಾಕೆ? 7/2 into 2. ಈ 2 ಕ್ಯಾನ್ಸಲ್ ಆದರೆ 7 ಆಕ್ಸಿಜನ್ ಆಟಮ್ಸ್ ಉಳಿಯುತ್ತೆ. ಅರ್ಥ ಆಯ್ತಲ್ಲ? ಇದನ್ನು 3.5 ಮೋಲ್ ಅಂತಾರೆ ಬರ್ಕೊಡ್ರಿ, 7/2 ಮೋಲ್ಸ್ ಅಂತನಾದರೂ ಬರ್ಕೊಡ್ರಿ. ಕ್ಲಿಯರ್ ಕಾನ್ಸೆಪ್ಟಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ದಿಸ್ ಈಸ್ ದ ಬ್ಯಾಲೆನ್ಸ್ ಇಕ್ವೇಶನ್. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಲೆಫ್ಟ್ ಸೈಡ್ 2, therefore CO2 is multiplied by 2, 2 CO2. Then hydrogen 6,
ಇಲ್ಲಿ H2O ಇದೆ, 3 ಇಂದ ಮಲ್ಟಿಪ್ಲೈ ಮಾಡಿಕೊಡ್ರೆ 6 ಹೈಡ್ರೋಜನ್ ಆಟಮ್. ನಂಬರ್ ಆಫ್ ಆಕ್ಸಿಜನ್ ಆಟಮ್ 2 into 2 4, 4 plus 3 7. ಇಲ್ಲಿ 2 7 ಆಗಬೇಕಂದ್ರೆ 7/2 ಮಾಡಿಕೊಡ್ರಿ. So this is the balance equation. So from this equation it is clear that 1 mole ethane, it reacts with oxygen. So 7/2 means 3.5 mole oxygen. 7/2 ಅಂದರೆ ಎಷ್ಟು? 3.5 mole oxygen to form 2 mole carbon dioxide, 3 moles water. ಯಾವ ರಿಲೇಷನ್ ಪ್ಲೇ? ಮಾಸ್ ಆಫ್ ಈಥೇನ್ 3 ಗ್ರಾಮ್ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನ ಮಾಸಿಗೆ ಕನ್ವರ್ಟ್ ಮಾಡಿಕೊಡ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಈಥೇನ್, ಮಾಲಿಕ್ಯುಲರ್ ಮಾಸ್ ಆಫ್ ethane C2H6, it is equal to 2 into 12. So 2 into 12 plus 6 into 1, it is equal to 24 plus 6, it is equal to 30. This is the molecular mass of ethane. So when 1 mole ethane means 30 gram. ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ನೋಡ್ರಿ, ಮಾಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕಿಲ್ಲಿ, ಇಲ್ಲಿ ಮಾಸಲ್ಲೇ ತಗೋಬೇಕಾದ್ರೆ. ಸೊ 1 mole ethane reacts completely with, or it burns completely in 3.5 mole of oxygen to form 2 mole carbon dioxide. ಇಲ್ಲಿ ವಾಲ್ಯೂಮ್ ಅಲ್ಲಿ ಕೇಳಿದ್ದಾರೆ ನೋಡಿ, ಅಬ್ಸರ್ವ್ ಮಾಡ್ರಿ. 1 mole ನಾನು ಹೇಳಿದೆ ನಿಮಗೆ, ಗೇಸಿಯಸ್ ರಿಯಾಕ್ಟೆಂಟ್ಸ್ ಅಂದ್ರೆ ಈಥೇನು ಗ್ಯಾಸ್, ಆಕ್ಸಿಜನ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಇಲ್ಲಿ ಕೂಡ ಗೇಸಿಯಸ್ ವೇಪರ್ ಫೇಸ್ ಅಲ್ಲಿ ಇರುತ್ತೆ. ವಾಲ್ಯೂಮ್ ಆಫ್ O2 ರಿಕ್ವೈರ್ಡ್, ಇದನ್ನು ವಾಲ್ಯೂಮ್ ಅಲ್ಲಿ ತಗೋಬೇಕು. ನಾನು ಹೇಳಿದ್ದೆ ನಿಮಗೆ, ಜನರಲ್ ಪಾಯಿಂಟ್ಸ್ ಹೇಳುವಾಗ ಹೇಳಿದ್ದೆ, ಜ್ಞಾಪಕಿದೆಯಾ? ಇಫ್ ದ ರಿಯಾಕ್ಷನ್ ಈಸ್ ಇನ್ ದಿ ಗೇಸಿಯಸ್ ಸ್ಟೇಟ್, ರಿಯಾಕ್ಷನ್ ಈಸ್ ಇನ್ ದಿ ಗೇಸಿಯಸ್ ಸ್ಟೇಟ್, ಇನ್ ಸಚ್ ಕೇಸಸ್, ಸೊ ಅವಾಗ ಏನು ಮಾಡ್ಬೇಕಾದ್ರೆ ಗೇಸಿಯಸ್ ಸ್ಟೇಟ್ ಅಲ್ಲಿದ್ರೆ, ಇನ್ ಸಚ್ ಕೇಸಸ್ for 1 mole 22.4 liter is written. For 1 mole 22.4 liter is written. 1 mole ಗಾದ್ರೆ. For 3.5 moles 3.5 into 22.4 liter. Is clear? Then so for 2 moles 2 into 22.4 liter. 2 into 22.4 ಲೀಟರ್. ಇಲ್ಲಿ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನೀವು, ಎಷ್ಟು ಆಕ್ಸಿಜನ್ ಬೇಕಾಗತ್ತೆ, ವಾಟ್ ವಾಲ್ಯೂಮ್ ಆಫ್ ಆಕ್ಸಿಜನ್ ಈಸ್ ರಿಕ್ವೈರ್ಡ್ ವೆನ್ 3 ಗ್ರಾಮ್ ಆಫ್ ಈಥೇನ್ ಈಸ್ ಬರ್ನ್ಡ್. ಅಂಡ್ ಅನದರ್ ಪಾಯಿಂಟ್ ಈಸ್ ವಾಟ್ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಲಿಬರೇಟೆಡ್ ವೆನ್ 3 ಗ್ರಾಮ್ ಆಫ್ ಈಥೇನ್ ಈಸ್ ಬರ್ನ್ಡ್ ಇನ್ ಎಕ್ಸೆಸ್ ಆಫ್ ಆಕ್ಸಿಜನ್. Is clear? So that is why, so for the first one, volume of O2 required when 30 grams, so A volume of oxygen required calculate ಮಾಡ್ತೀವಿ. So to calculate volume of O2, volume of O2 required, to calculate the volume of O2 required. So here 30 gram ethane required. Here 30 gram ethane required. So 3.5 into 22.4 liter of O2. Therefore 3 gram of ethane required. 3 into 3.5 into 22.4 divided by 30. So 310 times. Then so 1/10 means 0.1. So 0.1 into 3.5 into 22.4. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಡ್ರಿ. ಸೊ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ 7.84 ಲೀಟರ್ ಬರುತ್ತೆ. 7.84 ಲೀಟರ್ ಬರುತ್ತೆ. 7.84
liter, 7.84 liter. So 7.84 liter of O2 that is required to react completely with 3 gram of ethane. 3 gram of ethane. It's clear? So ಇಲ್ಲಿ ಒಂದೇನು ವಾಲ್ಯೂಮ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ವಾಲ್ಯೂಮ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್. ದೆನ್ ಸೆಕೆಂಡ್ ಒನ್ ವಾಲ್ಯೂಮ್ ಆಫ್ CO2 ಲಿಬರೇಟೆಡ್. ಸೊ ಟು ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ CO2 ಲಿಬರೇಟೆಡ್, ಅರ್ಥ ಆಯ್ತಲ್ಲ ಇಲ್ಲಿ? 1 mole ethane means 30 gram. 30 gram of ethane requires 3.5 times 22.4 liter of oxygen. So therefore 3 gram of ethane required 7.84 liter of oxygen. Then second one is, see ಇದು ಗೊತ್ತಾಯ್ತಲ್ಲ ಇದು? So next one. So volume of CO2 produced. To calculate the volume of CO2, so B, to calculate the volume of CO2 produced. So here, when 30 gram of ethane produces 30 gram of ethane produces 2 into 22.4 liter of carbon dioxide. 30 gram of ethane produces 2 into 22.4 liter of carbon dioxide. Is clear? So ಇದು ಗೊತ್ತಾಯ್ತಲ್ಲ ಫಸ್ಟ್ ಒನ್. ಸೊ ಫಸ್ಟ್ ಒನ್ ಏನಾಗಾದ್ರೆ, what is the volume of oxygen required by the complete combustion of 3 gram of ethane? So from this equation, 1 mole of ethane requires 3.5 mole of O2. Or in other words, 1 mole means 30 gram. So 30 gram of ethane in terms of volume, 3.5 mole. 1 mole means 22.4 liter. 3.5 moles means 3.5 to 22.4 liter. So 30 gram requires 3.5 to 22.4 liter of O2. So therefore 3 gram requires 3 gram of ethane that requires, so 3 into 3.5 to 22.4 divided by 30. So this is equal to 3 10 times 1 by 10 means 0.1. 0.1 into 3.5 22.4, it is equal to 7.84 liter of oxygen. Then another one is, so what volume of CO2 produced by burning or by combustion of 3 gram of ethane with excess of oxygen? So what volume of CO2 produced? So when 30 gram of ethane produces ನೋಡಿ 30 gram of ethane produces, so 2 into 22.4 liter of CO2, 2 into 22.4 liter of CO2 at STP. Therefore 3 gram of ethane produces, so 3 into 2 into 22.4 divided by 30. It is equal to 3 10 times 1 by 10 means 0.1. So 0.1 into 2 into 22.4. So 0.2 into 22.4 means, so this is equal to, so 44.8. So this is equal to 4.48 liter ಆಗುತ್ತೆ. 2 into 22.4 44.8 ಆಗುತ್ತೆ. 44.8 multiplied by 0.1 means 4.48 liter of CO2 is liberated. Is clear? So that is the volume of CO2 liberated by burning 3 gram of ethane. This is the volume of oxygen required by burning 3 gram of ethane. So this is one type of problem. Then another one is,
ಸೊ ಅನದರ್ ಒನ್ ಈಸ್ ವಾಲ್ಯೂಮ್ ಟು ವಾಲ್ಯೂಮ್ ರಿಲೇಷನ್ಶಿಪ್ಪಿಗೆ ಬಂದರೆ ವಾಲ್ಯೂಮ್ ಟು ವಾಲ್ಯೂಮ್ ರಿಲೇಷನ್ಶಿಪ್. ಸೊ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ ಇದು? ಇಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ಸ್ ಏನಿದಾವೆ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ಸ್. ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5, ಫಿಫ್ತ್ ಪ್ರಾಬ್ಲಮ್. At 100 degree centigrade, at 100 degree centigrade, 1.12 liter of butane, 1.12 liter of butane, 1.12 liter of butane is completely burnt in, is completely burnt in, so burnt in oxygen, completely burnt in oxygen. Calculate the volume of H2O. Calculate the volume of H2O in the gaseous state. Calculate the volume of water vapors and CO2 produced at STP. ಈಗ ಪ್ರೀವಿಯಸ್ ಪ್ರಾಬ್ಲಮ್ ಏನು ಮಾಡಿದಾರೆ ನೀವು ಅದೇ ಥರ ಇದೆ ಇದು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬ್ಯೂಟೇನ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮ್ಲಿ ಪ್ರೋಪೇನ್ ಮತ್ತು ಅದರ ಮಾಸ್ ಕೊಟ್ಟಿದ್ರು, ಅದು ಮಾಸ್ ಟು ವಾಲ್ಯೂಮ್ ರಿಲೇಷನ್ಶಿಪ್. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಾಲ್ಯೂಮ್ ಟು ವಾಲ್ಯೂಮ್. ನೋಡಿ, 1.12 liter of butane so is completely burnt in oxygen. 1.12 liter of butane ಅನ್ನು ಬರ್ನ್ ಮಾಡಿದ್ದಾರೆ in excess of oxygen. Then what is the volume of water? Water ಅಂದರೆ ವೇಪರ್ ಫೇಸ್ ಅಲ್ಲಿ. What is the volume of water vapors and CO2 produced at STP? This is called volume to volume relationship. Volume to volume relationship. So here, so for this problem, so first we have to write the balanced chemical equation. Combustion of butane. Butane formula C4H10. C4H10. Burnt in oxygen to produce. ಅವರು ಹೇಳಿದ್ದಾರೆ ಏನು ಬರುತ್ತೆ ಅಂತ ಹೇಳಿದರೆ ವಾಟರ್ ವೇಪರ್ಸ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. CO2 in the gaseous state and also H2O in the gaseous state. ಈಕ್ವೇಶನ್ ಬ್ಯಾಲೆನ್ಸ್ ಮಾಡ್ಕೊಡ್ರಿ. ಸೊ ಈಕ್ವೇಶನ್ ಬ್ಯಾಲೆನ್ಸ್ ಮಾಡ್ಕೋಬೇಕಾದ್ರೆ ಫಸ್ಟ್ ನೋಡ್ಕೊಳ್ರಿ, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಲೆಫ್ಟ್ ಸೈಡ್ 4, ಸೊ ಹಿಯರ್ ಓನ್ಲಿ 1 mole, 4 CO2. ನೆಕ್ಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ 10, ಸೊ ಹಿಯರ್ 5 H2O, 10 ಆಯಿತು. ಆಕ್ಸಿಜನ್ 4 into 2, 8, 8 plus 5, 13. ಸೊ ಅದರಲ್ಲಿ 13 ಬರಬೇಕಾದ್ರೆ 13/2 ಮಾಡ್ಕೊಳ್ರಿ. ನೋಡಿ, 13/2 into 2 ಕ್ಯಾನ್ಸಲ್ ಆಗುತ್ತೆ, ಮಲ್ಟಿಪ್ಲೈ ಮಾಡ್ಬೇಕಾರೆ. ಸೊ 13/2 into 2 ನಂಬರ್ ಆಫ್ ಆಟಮ್, 2 ಕ್ಯಾನ್ಸಲ್ ಆದ್ರೆ ನಿಮಗೆ 13 ಉಳಿಯುತ್ತೆ. ಇಲ್ಲಿ ಕೂಡ 4 into 2 8, 8 plus 5 13. ಇಸ್ ಕ್ಲಿಯರ್? ಆರ್ ಇನ್ ಅದರ್ ವರ್ಡ್ಸ್ ಇಲ್ಲಿ ನೋಡ್ಕೊಳ್ರಿ ನೀವು, 2 13 ಆಗಬೇಕಾದ್ರೆ 6.5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. 6.5 multiplied by 2 we get 13. So same, ಎಲ್ಲ ಒಂದೇ. So from this equation, so here, so butane is also in the gaseous state. So 1 mole of butane completely reacts with the 6.5 mole of O2. 6.5 mole of O2 to form 4 moles of carbon dioxide and 5 mole of water. ನೋಡಿ ಏನು ಕೇಳಿದ್ರಲ್ಲಿ, ವಾಲ್ಯೂಮ್ ಆಫ್ ಬ್ಯೂಟೇನ್ ಈಸ್ ಗಿವನ್. ನೀವು ಕೂಡ ಇಲ್ಲಿ ತಗೋಬೇಕಾದ್ರೆ ವಾಲ್ಯೂಮ್ ಅನ್ನು ಮೋಲ್ ಕೊಟ್ಟಿದಾರಲ್ಲ, ಮೋಲ್ ಅನ್ನು ವಾಲ್ಯೂಮಿಗೆ ಕನ್ವರ್ಟ್ ಮಾಡಿಕೊಡ್ರಿ. ಸೊ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮೋಲ್ ಅಂಡ್ ವಾಲ್ಯೂಮ್? 1 mole of any gas or vapors at STP, it occupies 22.4 liter. ಅಂದರೆ 1 mole ಅಂದರೆ ಎಷ್ಟು ಲೀಟರ್ ಆಗುತ್ತೆ?
ಸೊ 22.4 ಲೀಟರ್. ಥರ್ಡ್ ಪಾಯಿಂಟಲ್ಲಿ ಹೇಳಿದೆ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್, ಫಸ್ಟ್ ಪಾಯಿಂಟಲ್ಲಿ ಹೇಳಿದೆ. ಸೆಕೆಂಡ್ ಪಾಯಿಂಟಲ್ಲಿ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಆರ್ ರಿಲೇಟಿವ್ ಮಾಸಸ್ ಕ್ಯಾನ್ ಬಿ ರಿಟನ್ ಬಿಲೋ ದೇರ್ ಫಾರ್ಮುಲಾ. And another one is, say if the reaction is in the gaseous state, for 1 mole we have to write 22.4 liter, so below their formula. For 1 mole 22.4 liter. So for 6.5 moles, 6.5 into 22.4 liter. So for 4 moles, 4 into 22.4 liter. So for 5 moles, 5 into 22.4 liter, 22.4 liter. ಇಲ್ಲಿ ವಾಲ್ಯೂಮ್ ಟು ವಾಲ್ಯೂಮ್ ರಿಲೇಶನ್ಶಿಪ್ ಇದೆ, ಹಾಗಾಗಿ ಎಲ್ಲ ವಾಲ್ಯೂಮ್ಸ್ ಅಲ್ಲೇ ಇರಲಿ. ಯಾವ್ಯಾವ್ರ ಮಧ್ಯೆ ಕೇಳಿದ್ದಾರೆ ನೋಡಿ, ಬ್ಯೂಟೇನ್ CO2 H2O, ಸೊ ಇದರ ಮಧ್ಯೆ ಮಾತ್ರ ಕೇಳಿದ್ದಾರೆ ನೋಡಿ. ಹಾಗಾದ್ರೆ ಸೊ ಹಿಯರ್ ಇದನ್ನು ಕೇಳಿದ್ದಾರೆ. ಸೊ ದ ರಿಲೇಶನ್ಶಿಪ್ ಬಿಟ್ವೀನ್ ವಾಲ್ಯೂಮ್ ಆಫ್ ಬ್ಯೂಟೇನ್ ಆ್ಯಂಡ್ ವಾಲ್ಯೂಮ್ ಆಫ್ CO2 ಪ್ರೊಡ್ಯೂಸ್ ಆ್ಯಂಡ್ ಆಲ್ಸೋ volume of water vapors produced. So relationship between these three, idu namige bekilla avaga. Is clear? Then so what is the volume of CO2 produced according to this equation? So first point, when 22.4 liter of butane produces ನೋಡಿ 22.4 liter. ಈಗ according to this equation, so it is clear that 1 mole of butane reacts with 6.5 mole of oxygen to form 4 mole of carbon dioxide and 5 moles of water vapors. So therefore, in terms of volume, 1 mole means 22.4 liter. 6.5 mole means 6.5 times 22.4 liter. Similarly for CO2 and H2 also. 4 mole ಕೊಟ್ಟಿದ್ದಾರೆ, 4 into 22.4 liter. 1 moleಗೆ 22.4 liter, 4 molesಗೆ 4 into 22.4 liter. Similarly for 5 moles, 5 into 22.4 liter. Is clear? So here, so when 22.4 liter of butane is completely burnt in excess of oxygen to form 4 times 22.4 liter of CO2 and 5 times 22.4 liter of water. So ಈಗ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡಿಕೊಡ್ರೆ, when 22.4 liter of butane produces ನೋಡಿ ಎಷ್ಟು, 4 into 22.4 liter of CO2. Therefore 1.12 liter of butane produces. So 1.12 into 4 into 22.4 divided by 22.4. So ಇವೆರಡು ಕ್ಯಾನ್ಸಲ್ ಆಗುತ್ತೆ. This is equal to, so 4 multiplied by 2, 8. So 4 ones are 4.4. So 4.48 liter of CO2 is produced. 4.48 liter of CO2 is produced by burning. ನೋಡಿ ಎಷ್ಟು ಕೊಟ್ಟಿದಲ್ಲ, 1.12 liter of by burning 1.12 liter of butane. Then what is the volume of water vapors produced by burning? 1.12 liter of butane. ಇದೇ ಥರ ಸೊ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ ಇಲ್ಲಿ ನೋಡಿ. ಫಸ್ಟ್ ಈಕ್ವೇಷನ್ ಬ್ಯಾಲೆನ್ಸ್ ಈಕ್ವೇಷನ್ ಬರ್ಕೊಡ್ರೆ, ಆಮೇಲೆ ನಂಬರ್ ಆಫ್ ಮೋಲ್ಸನ್ನು ಬರೀರಿ ಬಿಲೋ ದೇರ್ ಫಾರ್ಮುಲಾ. ಆಮೇಲೆ ಈ ಮೋಲ್ಸನ್ನು ವಾಲ್ಯೂಮಿಗೆ ಕನ್ವರ್ಟ್ ಮಾಡಿಕೊಡ್ರೆ, ಅವ್ರು ಯಾವುದು ಕೇಳಿರ್ತಾರೆ ಅದಕ್ಕೆ ಏನು ಕೇಳಿದರೆ ಅದಕ್ಕೆ ಕನ್ವರ್ಟ್ ಮಾಡಿಕೊಡ್ರಿ. ಮೋಲನ್ನು ಮಾಸ್ಗೂ ಕನ್ವರ್ಟ್ ಮಾಡ್ಕೋಬೋದು, ವಾಲ್ಯೂಮ್ಗೂ ಕನ್ವರ್ಟ್ ಮಾಡ್ಬೋದು. ನಾನು ಒಂದು ಪಾಯಿಂಟನ್ನು ಬರುತ್ತೆ, 1 mole ಅಂದರೆ 1 gram molecular mass, 1 mole ಅಂದರೆ 22.4 liter. ಇಸ್ ಕ್ಲಿಯರ್? 1 mole ಅಂದರೆ ಅವಘಡ ನಂಬರ್ ಆಫ್ ಮಾಲಿಕ್ಯೂಲ್ಸ್ ನೋಡಿ. ಸೊ ಇದು ಕ್ಲಿಯರ್ ಅಲ್ಲ ಇದೆ. ಇನ್ನು ಸೆಕೆಂಡ್ ಒನ್, ಸೊ ವಾಟ್ ವಾಲ್ಯೂಮ್ ಆಫ್ water vapors are produced by burning? So 1.12 liter of butane at STP. So next second one, so ಇದೆಲ್ಲ ಇದನ್ನ ಸರಬ್ ಮಾಡ್ಬೋದು, ಗೊತ್ತಾಗುತ್ತಲ್ಲ ನೋಡಿ. Next second one, so to calculate the water vapors, ನೋಡಿ ವಾಟರ್ ವೇಪರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೇಗೆ?
Second point, when 22.4 liter of butane produces 5 into 22.4 liter of H2O vapors, water vapors. ನೋಡಿ, ಇಷ್ಟು ಬರಬೇಕಾದ್ರೆ 5 times the molar volume ಅಷ್ಟು ವಾಟರ್ ವೇಪರ್ಸ್ ರಿಲೀಸ್ ಆಗಬೇಕಾದ್ರೆ 22.4 ಲೀಟರ್ ಆಫ್ ಬ್ಯೂಟೇನ್ ಬರ್ನ್ ಆಗಬೇಕು. ನಿಮಗೆ ಎಷ್ಟು ಕೊಟ್ಟಿದ್ದಾರೆ? 1.12 ಲೀಟರ್. ಸೊ ದೇರ್ ಫಾರ್ 1.12 ಲೀಟರ್ ಆಫ್ ಬ್ಯೂಟೇನ್ ಪ್ರೊಡ್ಯೂಸಸ್. ಸೊ 1.12 into 5 into 22.4 divided by 22.4. So ಎರಡು ಕ್ಯಾನ್ಸಲ್ ಆದರೆ so it is equal to, so 5 into 2 10, so 5 into 1 5 plus 1 6 5, so 5.6 liter. So 5.6 liter of water vapors are produced when 1.12 liter of butane is completely burnt in excess of oxygen. So these are all the problems purely based on the balanced chemical equations. So ಇವು ಕಾಂಪಿಟೇಟಿವ್ ಪಾರ್ಟಲ್ಲಿ ವೆರಿ ಇಂಪಾರ್ಟೆಂಟ್. ಇವನ್ನ ಚೆನ್ನಾಗಿ ನೆನಪಿಟ್ಕೊಳ್ರಿ. ಫಸ್ಟ್ ಬ್ಯಾಲೆನ್ಸ್ ಈಕ್ವೇಷನ್ ಬರ್ಕೊಳ್ರಿ. ಆಮೇಲೆ ನಂಬರ್ ಆಫ್ ಮೋಲ್ಸನ್ನು ಆ ಫಾರ್ಮುಲಾ ಕೆಳಭಾಗದಲ್ಲಿ ಬರೀರಿ. ನಂಬರ್ ಆಫ್ ಮೋಲ್ಸನ್ನು ಮಾಸಿಕ ನೋಟ್ ಮಾಡ್ಕೊಳ್ರಿ. ಗೇಸಿಯಸ್ ಸಬ್ಸ್ಟೆನ್ಸ್ ಆದರೆ 1 ಮೋಲ್ಗೆ 22.4 ಲೀಟರ್ ಆಗಿ ಎಷ್ಟು ಮೋಲ್ಸ್ ಇರುತ್ತೆ ಆ ಬೇಸಿಸ್ ಮೇಲೆ ಸೊ ಅವನ್ನ ವಾಲ್ಯೂಮನ್ನು ನೋಟ್ ಮಾಡಿಕೊಂಡು ಕನ್ವರ್ಷನ್ ಮಾಡ್ಕೊಳ್ರಿ. ಸೊ ಕ್ಲಿಯರ್ ಆಯ್ತು, ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್, so we come to the problems involving more than one reactant based. ನೋಡಿ, ಹಾಗಾದ್ರಲ್ಲಿ ಸೊ ನಾನು ಹೇಳಿದೆ ನಿಮಗೆ, ಸೊ ಮೋರ್ ದ್ಯಾನ್ ಒನ್ ರಿಯಾಕ್ಟೆಂಟ್ ಬೇಸ್ಡ್ ಈಕ್ವೇಷನ್ಸಲ್ಲಿ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡೋದು ಅಂತ. ನೆಕ್ಸ್ಟ್, so more than one reactant based equations. So problems involving more than one reactant based equations. So for the reactions involving the more than one reactant based, it means that so mass or volume of two reactants are given. ಇಲ್ಲಿವರೆಗೆ ಏನಾಗ್ತಿತ್ತು, either by giving the mass or volume or moles of one of the reactant, then by knowing the mass of or volume or moles of reactant or product, the other reactant or product can be calculated. ಇಲ್ಲಿವರೆಗೂ ನಾವು ಮಾಡ್ಕೊಂಡಿರ್ತಕ್ಕಂಥ ಮಾಸ್ ಟು ಮಾಸ್ ಟು ವಾಲ್ಯೂಮ್ ಆರ್ ವಾಲ್ಯೂಮ್ ಟು ವಾಲ್ಯೂಮ್ ರಿಲೇಶನ್ಶಿಪ್. ಸೊ ಇನ್ ಎ ರಿಯಾಕ್ಷನ್ ಇಫ್ ಟೂ ರಿಯಾಕ್ಟೆಂಟ್ಸ್ ಆರ್ ಗಿವನ್, ಹಾಗಾದರೆ ಎರಡು ರಿಯಾಕ್ಟೆಂಟ್ಸ್ ಅನ್ನು ನಿಮಗೆ ಕೊಟ್ಟಾಗ ಏನು ಮಾಡ್ತಾರೆ, ಇಲ್ಲಿ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದಿ ಲಿಮಿಟಿಂಗ್ ರಿಯೇಜೆಂಟ್. ಸೊ ಲಿಮಿಟಿಂಗ್ ರಿಯೇಜೆಂಟ್. So what is meant by the limiting reagent, and how can you identify the limiting reagent for the given equation? So what is meant by the limiting reagent? The reactant which is completely consumed. The reactant which is completely consumed in a chemical reaction is called limiting reagent. ಒಂದೊಂದು ಮಾರ್ಕಲ್ಲಿ ಕೇಳ್ತಾರೆ, ಜ್ಞಾಪಕಟ್ಕೊಳ್ರಿ.
ವಾಟ್ ಈಸ್ meant by limiting reagent ಅಂತ? The reactant which is completely reacted in a balance equation, then that is called the limiting reagent. Or in other words, the reactant so which is completely consumed, ನೀವು ತಗೊಂಡಿರ್ತಕ್ಕಂಥ ಎಲ್ಲ ರಿಯಾಕ್ಟೆಂಟ್ ಏನು ಕಂಪ್ಲೀಟ್ ರಿಯಾಕ್ಷನ್ ಆಗ್ತದೆ, ದಟ್ ಈಸ್ ದ ಲಿಮಿಟಿಂಗ್ ರಿಯೇಜೆಂಟ್. ದೆನ್ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ಡ್, ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ಡ್, amount of product formed depends upon the limiting reagent, limiting reagent. In a chemical, so what is meant by limiting reagent? Innu ಒಂದು definition ಇದೆ. In a chemical reaction, they react, the amount of product formed which depends upon the reactant. ಯಾವ ರಿಯಾಕ್ಟೆಂಟ್ ಮೇಲೆ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮೇಷನ್ ಡಿಪೆಂಡ್ ಆಗಿರುತ್ತದೋ, ದೆನ್ ದಟ್ ಈಸ್ ಆಲ್ಸೋ ಕಾಲ್ಡ್ ಲಿಮಿಟಿಂಗ್ ರಿಯೇಜೆಂಟ್. The amount of product formed which depends upon one of the reactant in a chemical reaction, then that reactant is also called limiting reagent. So how to find the limiting reagent? So to find the limiting reagent, ಸೊ ಹಾಗಾದರೆ ಈ ಲಿಮಿಟಿಂಗ್ ರಿಯೇಜೆಂಟ್ ಹೇಗೆ ಫೈಂಡ್ ಮಾಡಬೇಕು? ಸೊ ದಿಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ಸೊ ಎಕ್ಸ್ ಇಸ್ ಈಕ್ವಲ್ ಟು, ಎಕ್ಸ್ ಅಂತಕ್ಕಂಥದ್ದು ಒಂದು ಫ್ಯಾಕ್ಟರ್ ಇದೆ, ಫ್ಯಾಕ್ಟರ್. ದಿಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಗಿವನ್, divided by stoichiometric coefficient. ನೋಡಿ, ಸೊ ಇದರ ಲಿಮಿಟಿಂಗ್ ರಿಯೇಜೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಂಪೇರ್ ಮಾಡಿ. So for one reactant, x can be calculated. Similarly, for another reactant, x can be calculated. Among those two reactants, so which value of x is least, that is the limiting reagent. ಅರ್ಥ ಆಯ್ತಲ್ಲ ಹೇಳಿದ? ಎಕ್ಸ್ ಅಂತಕ್ಕಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ನಂಬರ್ ಆಫ್ ಮೋಲ್ಸ್ ಗಿವನ್ ಡಿವೈಡೆಡ್ ಬೈ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್. ಇದನ್ನು ನೋಡ್ಕೊಂಡ್ರೆ ಏನು ಸಿಗುತ್ತೆ? ಎಕ್ಸ್ ಅನ್ನೋ ಒಂದು ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಸೊ ಇನ್ ಎ ರಿಯಾಕ್ಷನ್ ಇಫ್ ದೇರ್ ಆರ್ ಟೂ ರಿಯಾಕ್ಟೆಂಟ್ಸ್, there are two reactants, say A and B. ನೋಡಿ ಈಗ ನಾನು ಸೊ A and B. So assuming that so 1 mole of A reacts with 2 moles of B to form C plus 2D. So stoichiometric coefficient ಎಷ್ಟಿದೆ? ಇಲ್ಲಿ 1 ಮೋಲ್ ಇದೆ ನೋಡಿ, ಬ್ಯಾಲೆನ್ಸ್ ಇಕ್ವೇಷನ್ಲಿ 2 ಮೋಲ್ಸ್ ಇದೆ, ಇಲ್ಲಿ 1 ಮೋಲ್ ಇದೆ, ಇದು 2 ಮೋಲ್ಸ್. ಇವೆಲ್ಲ ಏನಾದರೆ ದೀಸ್ ಆರ್ ಆಲ್ ಕಾಲ್ಡ್ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್. ಅಂದ್ರೆ ಅರ್ಥ ಏನಲ್ಲಿ, ಬ್ಯಾಲೆನ್ಸ್ಡ್ ಈಕ್ವೇಷನ್ ಎಷ್ಟು ಮೋಲ್ಸ್ ಇರುತ್ತದೆ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್. Stoichiometric coefficients of A is 1, B is 2, stoichiometric coefficient of C is 1, stoichiometric coefficient of D is 2. Is clear? So observe, these are all the stoichiometric coefficients. Given moles given. So say for example 5 moles of A is given, 3 moles of B is given. ಇವು ಬಂದಿರತಕ್ಕಂಥ ಪ್ರಾಡಕ್ಟ್ಸ್ ಕೊಟ್ಟಿರಲ್ಲ. ಸೊ ಈಗ ನಾವೇನು ಮಾಡ್ಬೇಕಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ಸೊ ಇವೆರಡರಲ್ಲಿ ಯಾವುದು ಲಿಮಿಟಿಂಗ್ ರಿಯೇಜೆಂಟ್ ಅಂತ ನೋಡಿ. ಸೊ ಫಾರ್ ಎ ಎಕ್ಸ್ ವ್ಯಾಲ್ಯೂ ಫಾರ್ ಎ ಈಸ್ ಏನು ಎಕ್ಸ್ ಅಂದರೆ
ನಂಬರ್ ಆಫ್ ಮೋಲ್ಸ್ ಗಿವನ್ ಎ ಎಷ್ಟು ಕೊಟ್ಟಿದ್ದಾರೆ, ನಂಬರ್ ಆಫ್ ಮೋಲ್ಸ್ ಗಿವನ್ ಈ 5 ನಂಬರ್ ಆಫ್ ಮೋಲ್ಸ್ ಗಿವನ್ 5 ಡಿವೈಡೆಡ್ ಬೈ ಸ್ಟಾಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 1 it is equal to 5. The value of x is 5 for the reactant A. Similarly for B, so for B xb ಅಂತ ಅನ್ಕೊಳ್ತೀನಿ ನಾನು. So number of moles given is 3. So 3 divided by stoichiometric coefficient 2. So 3/2. It is equal to 1.5. It is equal to 1.5. Among these two, B has, so XB, so among these two, XB is less than XA. XB value is less than XA. Is clear? So therefore, B is the limiting reagent. So therefore, B is limiting reagent. B is the limiting reagent. ಅರ್ಥ ಆಯ್ತಲ್ಲ ಹಾಗಾದ್ರೆ ಏನು ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಇಲ್ಲಿ ನೋಡಿ. ಸೊ ಅದನ್ನ ಹೀಗೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗೆ ಕನ್ಸಿಡರ್ ಮಾಡ್ತೀರಿ ಇಲ್ಲಿ? 1 ಮೋಲ್ಗೆ ಎಷ್ಟು ಮೋಲ್ಸ್ ಬೇಕು? 2 ಮೋಲ್ಸ್ ಬೇಕು. ಅಕಾರ್ಡಿಂಗ್ ಟು ದಿ ಸ್ಟಾಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ 1 ಮೋಲ್ ಆಫ್ ಎ ಕನ್ಸ್ಯೂಮ್ಸ್ 2 ಮೋಲ್ಸ್ ಆಫ್ ಬಿ. ಇಸ್ ಕ್ಲಿಯರ್? ಹಾಗಾದ್ರೆ ನಿಮಗೆ ಎಷ್ಟು ಕೊಟ್ಟಿದ್ದಾರೆ? 5 ಮೋಲ್ಸ್ ಕೊಟ್ಟಿದ್ದಾರೆ. 1:2 ರೇಷಿಯೋದಲ್ಲಿ 5 ಮೋಲ್ಸ್ಗೆ ಎಷ್ಟು ಮೋಲ್ಸ್ ಬೇಕು? 10 ಮೋಲ್ಸ್ ಬೇಕು. ಬಟ್ ಕೊಟ್ಟಿರೋದು ಎಷ್ಟು? 3 ಮೋಲ್ಸ್. ಅಂದರೆ ಕಡಿಮೆ ಕೊಟ್ಟಿದ್ದಾರೆ. ಅಂದರೆ ಬಿ ಈಸ್ ಇನ್ ಸ್ಮಾಲರ್ ಕ್ವಾಂಟಿಟಿ, ಎ ಈಸ್ ಇನ್ ಲಾರ್ಜ್ ಅಮೌಂಟ್. ಇನ್ ಎ ರಿಯಾಕ್ಷನ್ ದಿ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ ದಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ರಿಯಾಕ್ಟೆಂಟ್ ವಿಚ್ ಆರ್ ಯೂಸ್ ಇನ್ ಲಾರ್ಜರ್ ಕ್ವಾಂಟಿಟಿ. ಸೊ ಅಂದರೆ ಜಾಸ್ತಿ ಕೊಟ್ಟಿರ್ತಕ್ಕಂಥದ್ರ ಮೇಲೆ ಪ್ರಾಡಕ್ಟ್ ಫಾರ್ಮೇಷನ್ ಡಿಪೆಂಡ್ ಆಗಿಲ್ಲ, ಕಡಿಮೆ ಕೊಟ್ಟಿರೋ ಮೇಲೆ ಡಿಪೆಂಡ್ ಆಗ್ತದೆ. ನೋಡಿ ಬರೀ 3 ಮೋಲ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೈ ನೋಡಿ, ಹಾಗಾದರೆ 2 ಮೋಲ್ಸ್ಗೆ 1 ಮೋಲ್ ಬೇಕಾದರೆ 3 ಮೋಲ್ಸ್ಗೆ ಎಷ್ಟು ಬೇಕು? 4.5 ಮೋಲ್ಸ್ ಬೇಕು. ನೋಡಿ 2 ಮೋಲ್ಸ್ಗೆ 1 ಮೋಲ್ ಬೇಕು. 1:2 ರೇಷಿಯೋ. 1 ಮೋಲ್ ಎ ಕನ್ಸ್ಯೂಮ್ಸ್ 2 ಮೋಲ್ಸ್ ಬಿ, ಆರ್ ಇನ್ ಅದರ್ ವರ್ಡ್ಸ್ 2 ಮೋಲ್ಸ್ ಬಿ ಕನ್ಸ್ಯೂಮ್ಸ್ 1 ಮೋಲ್ ಎ. ಸೊ 3 ಮೋಲ್ಸ್ ಬಿ ಕನ್ಸ್ಯೂಮ್ಸ್ 4.5 ಮೋಲ್ಸ್. ಸೊ ಇಲ್ಲಿ ಸೊ 2:1 ಇಲ್ಲಿ 3:6 ಬೇಕಾಗುತ್ತೆ. ರೈಟ್. ಸೊ ಫಾರ್ 2 ಮೋಲ್ಸ್ಗೆ 1 ಮೋಲ್ ಬೇಕು, ಇದರಲ್ಲಿ ಅರ್ಧ ಬೇಕು. 2 ಮೋಲ್ಸ್ಗೆ 1 ಮೋಲ್, ಅಂದರೆ 3 ಮೋಲ್ಸ್ಗೆ ಎಷ್ಟು ಬೇಕಾದ್ರೆ 1.5 ಬೇಕಾಗುತ್ತೆ. ಇಸ್ ಕ್ಲಿಯರ್? ನೋಡಿ ಅಬ್ಸರ್ವ್ ಮಾಡಿರಿ. 2 ಮೋಲ್ಸ್ಗೆ 1 ಮೋಲ್ ಬೇಕು, ಇದರಲ್ಲಿ ಅರ್ಧ. 3 ಮೋಲ್ಸ್ ಕೊಟ್ಟಿದ್ದಾರೆ, ಎಷ್ಟು ಬೇಕು? 1.5 ಬೇಕು. ಹಾಗಾದರೆ ಕೊಟ್ಟಿರೋದು 5 ಕೊಟ್ಟಿದ್ದಾರೆ. ಸೊ 5 ಮೋಲ್ಸಲ್ಲಿ 1.5 ಮೋಲ್ ಅಷ್ಟೇ ಕನ್ಸ್ಯೂಮ್ ಆಗುತ್ತೆ. ಅಂದರೆ ಇದು ಇನ್ನೂ ಉಳಿತದೆ. ಆವಾಗ ಕಂಪ್ಲೀಟ್ ಕನ್ಸ್ಯೂಮ್ಷನ್ ಆಗ್ತಕ್ಕಂಥದ್ದು ಯಾವುದು? ಬಿ. ಸೊ ದಟ್ ಈಸ್ ವೈ ಬಿ ಈಸ್ ಎ ಲಿಮಿಟಿಂಗ್ ರಿಯೇಜೆಂಟ್. ಹಾಗಾದ್ರೆ ಲಿಮಿಟಿಂಗ್ ರಿಯೇಜೆಂಟನ್ನು ಐಡೆಂಟಿಫೈ ಮಾಡೋದು ಹೇಗೆ ನೋಡಿ, ಜ್ಞಾಪಿಟ್ಕೊಳ್ರಿ. ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡ್ರಿ. ನಂಬರ್ ಆಫ್ ಮೋಲ್ಸ್ ಬೈ ಮೋಲ್ಸ್, ನಂಬರ್ ಆಫ್ ಮೋಲ್ಸ್ ಗಿವನ್ ಬೈ ಸ್ಟಾಕಿಯೋಮೆಟ್ರಿಕ್. ನಂಬರ್ ಆಫ್ ಮೋಲ್ಸ್ ಗಿವನ್ 5 ಡಿವೈಡ್ ಬೈ ಸ್ಟಾಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 1. 5/1 ಈಸ್ ಸೊ ಎಗೆ, ಸೊ ಎಕ್ಸ್ ವ್ಯಾಲ್ಯೂ ಇಸ್ 5, ಎಕ್ಸ್ ವ್ಯಾಲ್ಯೂ 5. ಸೊ ಬಿಗೆ ನಂಬರ್ ಆಫ್ ಮೋಲ್ಸ್ ಗಿವನ್ 3 ಡಿವೈಡ್ ಬೈ 2 1.5. ಸೊ 1.5. ಅಮಾಂಗ್ ದೀಸ್ ಟು ಯಾವ್ದು ಕಡಿಮೆ ಇದೆ ಇಲ್ಲಿ? ಸೊ ಇಲ್ಲಿ ಕಡಿಮೆ ಇರ್ತಕ್ಕಂಥದ್ದು ಬಿ. ಸೊ ಬಿ ಈಸ್ ಲೆಸ್ ದ್ಯಾನ್ ಎ. ಸೊ ದೇರ್ ಫಾರ್ ಬಿ ಈಸ್ ದಿ ಲಿಮಿಟಿಂಗ್ ರಿಯೇಜೆಂಟ್. ಈಸ್ ಕ್ಲಿಯರ್? ಸೊ ವಾಟ್ ಇಸ್ meant by the limiting reagent? So the reactant which is completely reacted in a balanced chemical equation, that is called the limiting reagent. Or in other words, the reactant which is completely consumed in a chemical reaction is called limiting reagent. So then the amount of product formed that depends on the limiting reagent. So product formation ಏನಿದೆ that depends upon the limiting reagent. So this is very important for the reactants, more than one reactant based equation. But ಸರ್ ಹಿಂದಿನ ಕೇಸಲ್ಲಿ ಮೋರ್ ದನ್ ಇಲ್ಲ. ಹಿಂದಿನ ಕೇಸಲ್ಲಿ ಒಂದು ರಿಯಾಕ್ಟೆಂಟ್ ಕೊಡ್ತಾ ಇದ್ರು, ಇನ್ನೊಂದು ರಿಯಾಕ್ಟೆಂಟ್ ಕೇಳ್ತಿದ್ರು, ಇಲ್ಲಾಂದ್ರೆ ಇನ್ನೊಂದು ರಿಯಾಕ್ಟೆಂಟ್ ಇನ್ನೊಂದು ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳ್ತಿದ್ರು. ಇಲ್ಲಿ ಹಂಗಾಗಲ್ಲ, 2 ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ, ಒಂದು 5 ಮೋಲ್ಸ್ ಒಂದು 3 ಮೋಲ್ಸ್. ಅದೇ ಮೋರ್ ದ್ಯಾನ್ 1 ರಿಯಾಕ್ಟೆಂಟ್ ಬೇಸ್ಡ್ ಈಕ್ವೇಷನ್ಸ್ ಅಂತ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಇಸ್ ಕ್ಲಿಯರ್? ಸೊ ನೋಡಿ, ಹಾಗಾದರೆ ಸಿಮಿಲರ್ಲಿ ಈಗ ಇದೇ ಥರ ಇನ್ನೊಂದು ಸೊ ನೀವು ಮಾಡ್ಬೋದಲ್ಲ ನೋಡಿ.
ಸೊ ನೋಡಿಲ್ಲಿ ಇಲ್ಲೊಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಸೊ ಎ ಪ್ಲಸ್ 2b will give rise to c plus 2d. ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಎಷ್ಟಿದೆ ನೋಡ್ಕೊಳ್ರಿ. ಮೊದಲು ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ನೋಡಿ, 1 mole ಇದೆ 1 mole, 2 moles 2 mole, 1 mole ಇದೆ 1 mole, 2 moles 2 moles. So these are the stoichiometric coefficients. ಅಂದರೆ ಬ್ಯಾಲೆನ್ಸ್ ಇಕ್ವೇಷನ್ ಎಷ್ಟು ಮೋಲ್ಸ್ ಇರುತ್ತೆ ಅದೇ ಆಗುತ್ತೆ. ಸೊ ಹಿಯರ್ given is 3 moles of A. So given 3 moles of A, 9 moles of B. 9 moles of B. So if 3 mole of A and 9 moles of B are given, then identify the limiting reagent. Nodil. So from this equation, these are the stoichiometric coefficients. This is the balanced chemical equation. Stoichiometric coefficient or balanced chemical equation. ಈ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಅಲ್ಲಿ ಎಷ್ಟು ಮೋಲ್ಸ್ ಇರುತ್ತೋ ಅದೇ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್. ಸೊ ಹಿಯರ್ 3 moles of A ಮಿಕ್ಸ್ಡ್ ವಿತ್ 9 moles of B. 3 moles A ಕೊಟ್ಟಿದ್ದಾರೆ, 9 moles B ಕೊಟ್ಟಿದ್ದಾರೆ. ಅಮಾಂಗ್ ದೀಸ್ ಟು ವಿಚ್ ಒನ್ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್? ಸೊ ನಾನಿಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ ನಿಮಗೆ, ನೋಡ್ರಿ ಅಬ್ಸರ್ವ್ ಮಾಡಿರಿ. ಡೈರೆಕ್ಟ್ ಹೇಳ್ಬೇಕಾರೆ ಹೇಗೆ? ಸೊ ಎಕ್ಸ್ ವ್ಯಾಲ್ಯೂ ಫಾರ್ ಎ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನು ಹೇಳಿದ್ದೆ ನಾನು? ನಂಬರ್ ಆಫ್ ಮೋಲ್ಸ್ ಗಿವನ್ divided by stoichiometric coefficients. So XA is equal to number of moles given is 3 divided by 1, stoichiometric coefficient 1, it is equal to 3. X value for the reactant A is 3. Is clear? Then second one, X value for B is number of moles of B given is 9 divided by stoichiometric coefficient 2, it is equal to 4.5. ಈಗ ಅಬ್ಸರ್ವ್ ಮಾಡಿ, ಇವೆರಡರಲ್ಲಿ ಯಾವ ವ್ಯಾಲ್ಯೂ ಕಡಿಮೆ ಇದೆ? ಸೊ XA is less than XB. ಕಡಿಮೆ ಇರ್ತಕ್ಕಂಥದ್ದು ಯಾವುದು? XA. So therefore, XA is 3, so XB is 4.5, so therefore 3 means for B, so therefore B is limiting reagent. Then how can you identify by considering this equation? So from this equation it is clear that, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, so according to this balanced equation, 1 mole of A consumes 2 moles of B. This is according to the balanced chemical equation. 1 mole of A, it consumes 2 moles of B. Therefore, for 3 moles given, for 3 moles of A consumes, it is equal to, ನೋಡಿ ಹಾಗಾದ್ರೆ 3 moles of A ತಗೊಂಡಾಗ 3 moles of A consumes how many number of moles of B? ನೋಡಿ 1 moleಗೆ 2 moles ಬೇಕು, 3 molesಗೆ ಎಷ್ಟು moles ಬೇಕಾಗುತ್ತೆ? 6 moles. So 3 into 2 by 1 is equal to 6 moles B. 6 moles B. ನೋಡಿ ನಿಮಗೆ ಕೊಟ್ಟರೆ 3 moles. So 3 moles of A, it consumes 6 moles of B. Out of 9 moles, ನೋಡಿ. So amount left. So for B is equal to, ಎಷ್ಟು ಉಳಿದಿದ್ದಾಗಾರೆ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ? 9 moles. 9 moles given. ಎಷ್ಟು ಕನ್ಸ್ಯೂಮ್ ಆಗಿದೆ ರಿಯಾಕ್ಷನ್ಲಿ? 6 moles ಕನ್ಸ್ಯೂಮ್ ಆಗಿದೆ.
it is equals to 3 moles. ನೋಡಿ 3 moles remain ಇದು ಉಳಿದಿರುತ್ತೆ ಇದು. ಹಾಗಾದರೆ ಬಿ ಉಳಿದಿದೆ ಅಂದರೆ ಎ ಎಷ್ಟು ರಿಯಾಕ್ಷನ್ ಆಗಿದೆ? ಎ ಈಸ್ ಕಂಪ್ಲೀಟ್ಲಿ ರಿಯಾಕ್ಟ್ಸ್. ಸೊ ದೇರ್ ಫಾರ್ ಎ ಈಸ್ completely reacts. Hence it is ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ರೆ, hence it is, so here B is, A is less than, ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ ಇಲ್ಲಿ ತಪ್ಪಾಗಿದೆ, ಇಲ್ಲಿ ಬಿ ಅಲ್ಲ, ಇದು ಬಿ ಅನ್ನೋದಕ್ಕೆ 4.5 ಇದೆ, ಕಡಿಮೆ ಇರೋದು ಯಾವುದು? ಎ ತಾನೇ ಇಲ್ಲಿ. ನೋಡಿ, ಸೊ ಎ ಈಸ್, so in this equation XA value is 3, XB value is 4.5, 3 is less than 4.5, 3 for A. So therefore A is limiting reagent. Is clear? Not completely consumed in a chemical reaction, not B, ಯಾಕಂದ್ರೆ B value ಜಾಸ್ತಿ ಇದೆ ನೋಡಿ ಇಲ್ಲಿ. So A is completely 3 moles of A completely reacts with, out of 9 moles 6 moles of B. So therefore A is completely reaction, hence it is the limiting reagent. So among the limiting reagent, A is the limiting reagent, not B. So in a reaction, if one of the reactant that is used in a larger quantity, one of the reactant is used in a larger quantity and other reactant should be in smaller quantity, the reactant which are taken in smaller quantity that is completely consumed in a chemical reaction, then such a reactant is called limiting reagent. So competitive part alladre directive formula use ಮಾಡ್ಕೊಂಡ್ಬಿಡ್ರಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದಾದ್ರೆ ಎಷ್ಟು ಮೋಲ್ಸ್, ವಾಟ್ ಈಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಲೆಫ್ಟ್, ಎಷ್ಟು ಉಳಿದಿದೆ ಅಂತ ಕೇಳ್ತಾರೆ. ಸೊ ವಿಚ್ ಸಬ್ಸ್ಟೆನ್ಸ್ ಈಸ್ ಕಂಪ್ಲೀಟ್ಲಿ ರಿಯಾಕ್ಷನ್ ಮೀನ್ಸ್ ವಿಚ್ ಈಸ್ ದ ಲಿಮಿಟಿಂಗ್ ರಿಯೇಜೆಂಟ್, and so what amount of substance is left for the reactant which are used in large quantity, ಈ ಥರನೂ ಕೇಳ್ತಾರೆ. ಸೊ ಅವನ್ನ ಜ್ಞಾಪಕಟ್ಕೊಳ್ರಿ. ಇದು ಕ್ಲಿಯರ್ ತಾನೇ ಕಾನ್ಸೆಪ್ಟ್ ಇದು. ಸೊ ಇದು ವೆರಿ ಇಂಪಾರ್ಟೆಂಟ್. ಲಿಮಿಟಿಂಗ್ ರಿಯೇಜೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಡನ್. ಸೊ ಅನದರ್ ಒನ್ ಈಸ್, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಟು ಫೈಂಡ್ ದಿ, ಸೊ ಇನ್ನೊಂದು ಕೊಡ್ತೀನಿ ನೋಡಿ, ಕ್ಯಾಲ್ಕುಲೇಟ್ ಮಾಡ್ತೀರ. To find the limiting reagent of the following reaction when 10 moles of each of A and B are given. ಇದು ಕ್ಲಿಯರ್ ಅಲ್ವಾ? ನೋಡಿ, ಇನ್ನು ಒಂದನ್ನು ನೋಡಿ. To find the limiting reagent, so to find the limiting reagent of the following reaction. So when 10 moles each of A and B are given. So balance equation that is given ಅವರೇ ಕೊಟ್ಟುಬಿಟ್ಟಿದ್ದಾರೆ. So A plus 5B will give rise to C plus 3D. ಸೊ ಇಲ್ಲೇನು ಕೇಳಿದ್ರಲ್ಲಿ, ಐಡೆಂಟಿಫೈ ದಿ ಲಿಮಿಟಿಂಗ್ ರಿಯೇಜೆಂಟ್. ನಿಮ್ಗೆ ಇಷ್ಟು ಕೊಟ್ಟರೆ ಸಾಕಲ್ಲಿ. ಇಲ್ಲಿ ನೋಡ್ರಿ, ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್, ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಎಷ್ಟಿದೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. 1 ನೋಡಿ, 1 ಮೋಲ್ ಇದೆ 1, 5 moles ಇದೆ ಇಲ್ಲಿ 5, ಸೊ 1 mole ಇದೆ 1, 3 moles ಇದೆ 3. ಇವೆಲ್ಲ ಏನೋ ದೀಸ್ ಆರ್ ದೇ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್. ದೆನ್ ಏನು ಕೊಟ್ಟಿದ್ರು ನೋಡಿ, ವೆನ್ 10 moles ಆಫ್ ಈಚ್ ಆಫ್ A and B ಆರ್ ಗಿವನ್. ಅವ್ರು ಕೊಟ್ಟಿರೋದು ಎರಡೂ 10 moles ಅಂತ ಕೊಟ್ಟುಬಿಟ್ಟಿದ್ದಾರೆ.
ಮತ್ತು ಹಾಗಾದ್ರೆ ಹೇಳ್ಬೋದು ಸರ್ ಎರಡು ಈಕ್ವಲ್ ಅಮೌಂಟಲ್ಲಿ ಇದೆಯಲ್ಲ, ಮತ್ತು ಹಾಗಾದ್ರೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ದಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಬ್ಯಾಲೆನ್ಸ್ ಈಕ್ವೇಷನ್. ಸೊ ಗಿವನ್ ನಂಬರ್ ಆಫ್ ಮೋಲ್ಸ್, ಗಿವನ್ number of moles given. So here 10 moles of A, 10 moles of B. Then, so how can you identify the limiting reagents? ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ರೆ. So X for A is A. Number of moles given, ಎಷ್ಟು ಕೊಟ್ಟಿದ್ದಾರೆ? Given number of moles 10. 10 divided by stoichiometric coefficient 1. 10 by 1 is equal to 10. Then XB, X value for B, X ಅನ್ನೋದು ಒಂದು ಫ್ಯಾಕ್ಟರ್. ಸೊ X value for B 10 moles given, 10 divided by, so stoichiometric coefficient 5, it is equal to 2. Since XB is less than XA, XB is 2, so which is less than 10. So therefore B is limiting reagent. B is limiting reagent. Is it clear? Nodile, X value for A is 10, X value for B is 2. Since 2 is less than 10, means X value for B is less than the X value for A. That is why B is the limiting reagent. Is clear? So ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ. ಅಕಾರ್ಡಿಂಗ್ ಟು ದಿಸ್ ಬ್ಯಾಲೆನ್ಸ್ ಈಕ್ವೇಷನ್, ಈಗ 1 ಮೋಲ್ ಎಗೆ 5 ಮೋಲ್ಸ್ ಬಿ ಬೇಕು. ಹಾಗಾದ್ರೆ 10 ಮೋಲ್ಸ್ ಎಗೆ 1:5 ರೇಷಿಯೋ 50 ಮೋಲ್ಸ್ ಬೇಕು, ಬಟ್ ಕೊಟ್ಟರೆ 10 ಮೋಲ್ಸ್. ಇಸ್ ಕ್ಲಿಯರ್? ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ರೆ. ಸೊ ಫ್ರಮ್ ದಿ ಎಬೋವ್ ಈಕ್ವೇಷನ್ ಈಗ ಇದನ್ನು ಕನ್ಸಿಡರ್ ಮಾಡಬೇಕು ನೀವು. ಸೊ 1 mole of A required 5 moles of B. Is clear? 1 mole A ತಗೊಂಡ್ರೆ 5 mole B ಕನ್ಸ್ಯೂಮ್ ಆಗುತ್ತೆ. ನೀವು ಎಷ್ಟು ಮೋಲ್ಸ್ ತಗೊಂಡಿದ್ರಿ? 10 moles. Therefore 10 moles of A required 10 into 5, so required, so 10 into 5 by 1 is equal to 50 moles. ನೋಡಿ ನಿಮಗೆ 10 moles ಹೇಗೆ ಕೊಟ್ಟಿದ್ದಾರೆ ಅಂದರೆ ಬಿ ಎಷ್ಟು ಬೇಕು? 50 moles ಬೇಕು, ಬಟ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಓನ್ಲಿ 10 moles ಆರ್ ಗಿವನ್. ಸೊ ಹಾಗಾದರೆ ಇದು ಕಡಿಮೆ ಕೊಟ್ಟಿದ್ದಾರೆ. therefore B is the limiting reagent. ನೋಡಿಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಟೇಕ್ಸ್ 1 ಮೋಲ್ಗೆ 5 ಮೋಲ್ ಬೇಕಲ್ವಾ? B is the limiting reagent. For 5 moles of B, only 1 mole of A is required. ಅಂದರೆ 5ಗೆ 1 ಬೇಕು, 10ಗೆ ಎಷ್ಟು ಮೋಲ್ಸ್ ಬೇಕಾಗುತ್ತೆ? 2 ಮೋಲ್ಸ್ ಬೇಕಾಗುತ್ತೆ. ಸೊ 5ಗೆ 2 ಮೋಲ್ಸ್ ಬೇಕಾಗುತ್ತೆ. ಸೊ ಹಾಗಾದರೆ ನೋಡಿ ಇಲ್ಲಿ B is the limiting reagent ಅಂದರೆ ಕಡಿಮೆ ಕೊಟ್ಟಿರೋದು B ಅಂದರೆ, ಹಾಗಾದರೆ A ಏನಾಗಬೇಕು? ಎಕ್ಸಸ್ ಇರಬೇಕು. A ಎಕ್ಸಸ್ ಇರ್ಬೇಕಂದ್ರೆ ಎಷ್ಟು ಎಕ್ಸಸ್ ಇದೆ, ಎಷ್ಟು ಉಳಿತು? ವಾಟ್ ಅಮೌಂಟ್ ಆಫ್ A is left? So therefore, A left is equal to A left ಅಂದ್ರೆ ರಿಯಾಕ್ಷನ್ ಆಗಿ ಉಳಿದಿರೋದು ಎಷ್ಟು ಅಂತಂದ್ರೆ, A ಎಷ್ಟು ಉಳಿದಿರುತ್ತೆ ಅಂತಂದ್ರೆ ನೋಡ್ರಿ, 5 moles B consumes 1 mole A. So 5 moles B consumes 1 mole A. Therefore 10 moles B consumes, ನೋಡಿ 5:1 ಅಂದರೆ 10:2 ಆದರೆ 5:1 ಆಗುತ್ತೆ. ಸೊ 10 divided by 5 is equal to 2 moles. 2 moles ಅಂದರೆ ಔಟ್ ಆಫ್ 10 moles 2 moles of A reacts. 2 moles of A react. So therefore A left is equal to 10 minus 2 is equal to 8 moles. 8 moles left. ಇಲ್ಲಿ ಕನ್ಸ್ಯೂಮ್ ಆಗೋದು ಎಷ್ಟು? 5 ಮೋಲ್ಗೆ 1 ಮೋಲ್ ಬೇಕು, 10 ಮೋಲ್ಗೆ ಎಷ್ಟು ಬೇಕಾಗುತ್ತೆ? 2 moles ಬೇಕು. ಇನ್ನು ಎಷ್ಟು ಉಳಿಯುತ್ತೆ? 8 moles. ಸೊ 8 moles left. A is 8 moles left. So what amount of substance is left after
ದಿ ರಿಯಾಕ್ಷನ್ ಬಿಟ್ವೀನ್ 10 moles ಆಫ್ ಎ ಆ್ಯಂಡ್ 10 moles ಆಫ್ ಬಿ ಅಂತಂದರೆ ಯಾವುದು ಉಳಿದಿದೆ? ಎ ಈಸ್ ದಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಟೇಕನ್ ಇನ್ ಲಾರ್ಜರ್ ಕ್ವಾಂಟಿಟಿ, ಬಿ ಇನ್ ಸ್ಮಾಲರ್ ಕ್ವಾಂಟಿಟಿ. ಎಷ್ಟು ಬೇಕಿತ್ತು ನಮಗೆ? ಬಿ 50 moles ಬೇಕಿತ್ತು, ಬಟ್ ಕೊಟ್ಟಿರೋದೆಷ್ಟು? ಓನ್ಲಿ 10 moles. ದಟ್ ಈಸ್ ವೈ ಬಿ ಇಸ್ ದಿ ಲಿಮಿಟಿಂಗ್ ರಿಯೇಜೆಂಟ್. ಹಾಗಾದ್ರೆ ಬಿ ಮೇಲೆ ಈ ಬರ್ತಕ್ಕಂಥ ಪ್ರಾಡಕ್ಟ್ ಡಿಪೆಂಡ್ ಆಗಿದೆ ನೋಡಿ. ಹಾಗಾದ್ರೆ ಬಿ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ 5 molesಗೆ ಎಷ್ಟು ಮೋಲ್ಸ್ ಫಾರ್ಮ್ ಆಗಿದೆ? 1 mole. 10 molesಗೆ ಎಷ್ಟು ಬರಬೇಕು? 2 moles ಬರುತ್ತೆ. ಸೊ 5 moleಗೆ 3 ಬರಬೇಕಾದ್ರೆ 10 moleಗೆ ಎಷ್ಟು? 10 × 3/5. 5 moleಗೆ 3 ಆದರೆ 10 moleಗೆ 6 moles ಬರಬೇಕು. ಇಸ್ ಕ್ಲಿಯರ್? ಸೊ ಇದು ಬರ್ತಕ್ಕಂಥ ಪ್ರಾಡಕ್ಟ್. ಹಾಗಾದ್ರೆ ವಾಟ್ ಅಮೌಂಟ್ ಆಫ್ ಸಿ ಈಸ್ ಫಾರ್ಮ್ಡ್ ಅಂತ ಕೇಳಿದ್ರೆ 2 moles ಬಂದಿರುತ್ತೆ. ಯಾವಾಗ? ಇಫ್ 10 moles ಆಫ್ ಎ ಆ್ಯಂಡ್ 10 moles ಆಫ್ ಬಿ ಆರ್ ಗಿವನ್. ಸೊ ಈ ಥರದ್ದು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ನೆಕ್ಸ್ಟ್ ಕ್ಲಾಸಲ್ಲೇ ನಿಮಗೆ ಈ ಒಂದು ಪ್ರಾಬ್ಲಮ್ಸನ್ನು ಕಾಂಪಿಟೇಟಿವ್ ಪಾರ್ಟಲ್ಲಿ ಬಂದಾಗ ಇವೆಲ್ಲ ಬಂದೇ ಬರ್ತಾವೆ. ಸೊ ಇದು ನಿಮಗೆ ಥಿಯರಿ ಬೇಸ್ಡ್ ಕಲ್ತ್ಕೊಂಡ್ರೆ ಅಂದರೆ ಕಾಂಪಿಟೇಟಿವ್ ಪಾರ್ಟಿ ಭಾಳ ಈಸಿ ಆಗುತ್ತೆ. ಇಸ್ ಕ್ಲಿಯರ್? ಸೊ ಈ ಥರ ಪ್ರಾಬ್ಲಮ್ಸ್ ಏನಿದಾವಲ್ಲ ವೆರಿ ಇಂಪಾರ್ಟೆಂಟ್. ಸೊ ವಿಚ್ ಈಸ್ ದ ಲಿಮಿಟಿಂಗ್ ರಿಯೇಜೆಂಟ್? ಇದನ್ನು ಜ್ಞಾಪಕಟ್ಕೊಂಡ್ಬಿಟ್ರೆ ವೆರಿ ಇಂಪಾರ್ಟೆಂಟ್. ನಂಬರ್ ಆಫ್ ಮೋಲ್ಸ್ ಗಿವನ್ ಬೈ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್. ಇದು ಜ್ಞಾಪಕಟ್ಕೊಂಡ್ಬಿಟ್ರೆ ತುಂಬ ಸುಲಭ. ಅರ್ಥ ಆಯ್ತೇನಲ್ಲಿ? ಸೊ ಇಲ್ಲ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ. ಈ ಲಿಮಿಟಿಂಗ್ ರಿಯೇಜೆಂಟ್ ಗೊತ್ತಿಲ್ಲ. ಸೊ ಇಲ್ಲಿ ಕೊಡ್ತಾರೆ. ಸೊ ನೋಡಿ, ದಿಸ್ ಈಸ್ ದಿ ಬ್ಯಾಲೆನ್ಸ್ಡ್ ಈಕ್ವೇಷನ್. ಈಗ ನಿಮಗೆ ಗೊತ್ತಿದೆ ಲಿಮಿಟಿಂಗ್ ರಿಯೇಜೆಂಟ್ ಬಿ ಅಂತ ಫೈಂಡ್ ಔಟ್ ಮಾಡಿಬಿಟ್ರೆ ನೋಡಿ. ಈಗ ನಾನು ಸೊ ಅದನ್ನು ಕೂಡ ನೋಡಿ. ಈಗ ಏನು ಕೇಳ್ತಾರಲ್ಲೇ? ಸೊ ದಿಸ್ ಈಸ್ ದಿ ಗಿವನ್ ಈಕ್ವೇಶನ್. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಆರ್ ಕ್ಯಾಲ್ಕುಲೇಟ್ ದಿ ಕ್ವಾಂಟಿಟಿ ಆಫ್ ಸಿ ಆ್ಯಂಡ್ ಡಿ ಆರ್ ಫಾರ್ಮ್ಡ್ ಅಂತ ಕೇಳ್ಬಿಡ್ತಾರೆ ನಿಮಗೆ. 10 moles ಆಫ್ ಈಚ್ ಎ ಆ್ಯಂಡ್ ಬಿ ಆರ್ ಗಿವನ್. ದಿಸ್ ಈಸ್ ದಿ ಬ್ಯಾಲೆನ್ಸ್ ಈಕ್ವೇಶನ್. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಲಿಮಿಟಿಂಗ್ ರಿಯೇಜೆಂಟ್. ಎಕ್ಸ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಿ ಇಸ್ ದಿ ಲಿಮಿಟಿಂಗ್ ರಿಯೇಜೆಂಟ್. ಹಾಗಾದರೆ ನಾನು ಒಂದು ಪಾಯಿಂಟ್ ಹೇಳಿದ್ದೆ ನಿಮಗೆ. ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ಡ್ ದಟ್ ಡಿಪೆಂಡ್ಸ್ ಅಪಾನ್ ದಿ ಲಿಮಿಟಿಂಗ್ ರಿಯೇಜೆಂಟ್. ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ನಿಮಗೆ 10 moles ಅಂತಂದರೆ ತೊಗೊಂಡಿದ್ದೀರ ಅಂದರೆ 10 moles ಕಂಪ್ಲೀಟ್ ನೋಡಿ. 5 moles 1 mole ಬೇಕು. 10 moles ಕೊಡಿದ್ರೆ 10 moles 2 moles ಬೇಕು. ಅಂದರೆ ಸೊ ಬಿ ಇಸ್ ಕಂಪ್ಲೀಟ್ಲಿ ರಿಯಾಕ್ಟ್ಸ್. ಇನ್ ಎ ಕೆಮಿಕಲ್ ರಿಯಾಕ್ಷನ್ ಇಫ್ ದ ರಿಯಾಕ್ಟೆಂಟ್ ಈಸ್ ಸೊ ವಿಚ್ ಈಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ then that is called the limiting reagent. So therefore here so B is the limiting reagent. ಸೊ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ ಡಿಪೆಂಡ್ಸ್ ಅಪಾನ್ ದಿ ಲಿಮಿಟಿಂಗ್ ರಿಯೇಜೆಂಟ್. ಇದ್ರ ಮೇಲೆ ಮಾತ್ರ ಡಿಪೆಂಡ್ ಆಗ್ತದೆ. ನೋಡಿ ಎಷ್ಟು ತೊಗೊಂಡಿದ್ದೀರಿ ನೀವು? 10 moles ತೊಗೊಂಡಿದ್ದೀರಿ. ಸೊ ಅಕಾರ್ಡಿಂಗ್ ಟು ದಿ ಬ್ಯಾಲೆನ್ಸ್ಡ್ ಈಕ್ವೇಷನ್ ಈಗ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಬರ್. ಸೊ 5 mole ಆಫ್ ಬಿ ಗಿವ್ಸ್ ನೋಡಿ 5 mole ಇದು ಎಕ್ಸಸ್ ಇದೆ ಬಿಟ್ಟುಬಿಡ್ರಿ. 5 mole ಆಫ್ ಬಿ ಗಿವ್ಸ್ 1 mole ಸಿ ಆ್ಯಂಡ್ 3 mole ಡಿ. ಒಪ್ಕೊಳ್ತೀರಾ? 5 moles of B gives 1 mole C and 3 moles D. So therefore ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 10 moles. ಇದು ಕಂಪ್ಲೀಟ್ ರಿಯಾಕ್ಷನ್ ಆಗುತ್ತೆ ಅಂದರೆ 10 moles of B gives ನೋಡಿ 5 moleಗೆ 1 mole ಬರ್ತಿತ್ತು. ಇದು ಡಬಲ್ ಮಾಡ್ಕೊಳ್ಳಿ. ಇದು ಡಬಲ್ ಎಷ್ಟು? 2 moles C ಆ್ಯಂಡ್ 5 moleಗೆ 3 moles ಬರ್ತಿತ್ತು. 10 moleಗೆ 6 moles D are formed. 6 moles of D are formed. So what amount of or how many number of moles of C and D are formed ಅಂತ ಕೇಳಿದ್ರೆ so amount of the product formed that depends upon the limiting reagent. 5 moles B limiting reagent in this equation is B. So 5 mole of B gives 1 mole of C and 3 moles of D. So how many number of moles of B given? 10 moles. 5 mole 1 mole ಬರಬೇಕಾದ್ರೆ 10 moleಗೆ ಇದು ಡಬಲ್ ಬರಬೇಕು 2 moles. ಸೊ 5 mole 3 mole ಬರಬೇಕಾದ್ರೆ ಡಬಲ್ 6 moles. ನೋಡಿ ನಿಮ್ಮ ಆನ್ಸರ್. ಸೊ ವಾಟ್ ಕ್ವಾಂಟಿಟಿ ಆಫ್ ಸಿ ಆ್ಯಂಡ್ ಡಿ ಆರ್ ಫಾರ್ಮ್ಡ್? ಮಾಸ್ ಕೇಳಿದರೆ ನೋಡಿ 2 molesಗೆ ಇದು ಮಾಲಿಕ್ಯುಲರ್ ಮಾಸ್ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ನಾವು ಜನರಲ್ ತೊಗೊಂಡಿದ್ದೀವಿ, ಸಬ್ಸ್ಟೆನ್ಸ್ ಆಗಿರುತ್ತೆ. ಇಸ್ ಕ್ಲಿಯರ್? ಸೊ ಈ ಥರನೇ ಇರುತ್ತೆ. ಸೊ ಮುಂದಿನ ಪ್ರಾಬ್ಲಮ್ಸಲ್ಲೇ ಸೊ ನೋಡೋಣ. ಸೊ ಇಲ್ಲೇ ನೀವು ಕಲಿಬೇಕಾದ್ರೆ ಕರೆಕ್ಟಾಗಿ ಪ್ರತಿ ವಿಡಿಯೋನು ಕೂಡ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕಾನ್ಸೆಪ್ಟನ್ನು ಯೋಚನೆ ಮಾಡ್ತಾ ಕೇಳ್ತಾ ಹೋಗ್ರಿ. ಅವಾಗ ಮಾತ್ರ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಸ್ ಕ್ಲಿಯರ್? ಸೊ ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತಿರ್ತೀನಿ. ಸೊ ನೀವು ಪ್ರತಿ ವಿಡಿಯೋನ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ಮಾತ್ರ ನಿಮಗೆ
ಕಾನ್ಸೆಪ್ಟ್ ಕ್ಲಿಯರಿಟಿ ಇರುತ್ತೆ, ಸಬ್ಜೆಕ್ಟ್ ಗ್ರಿಪ್ ಸಿಗುತ್ತೆ, ಯಾವ ಕಾರಣಕ್ಕೂ ಮರೆಯಲ್ಲ. ಇಲ್ಲ ಅಂದರೆ ಕೆಮಿಸ್ಟ್ರಿ ಏನಾಗ್ತದೆ ಅಂದ್ರೆ ದಿಸ್ ಈಸ್ ಹೈಲಿ ವಾಲಟೈಲ್. ಸೊ ನೀವು ಹಿಂದೆ ಓದ್ಕೊಂಡು ಹೋದಂಗೆಲ್ಲ ಮರಿತಾ ಹೋಗ್ಬಿಡ್ತದೆ. ಸೊ ಕಾನ್ಸೆಪ್ಟ್ ಒಂದು ಸರಿ ನಿಮ್ಗೆ ಅರ್ಥ ಆಗಿಬಿಟ್ರೆ ಯಾವ ಕಾರಣಕ್ಕೂ ಮರೆಯಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗ್ರಿ ಕ್ಲಾಸಸ್ಸನ್ನು. ಸೊ ಅವಾಗ ನಿಮಗೆ ಯಾವುದೇ ಕಾರಣಕ್ಕೂ ಈ ಸಬ್ಜೆಕ್ಟು ಮರೆಯಲ್ಲ. ಇವೆಲ್ಲ ಕಂಪ್ಲೀಟ್ ಬೇಸಿಕ್. ಸೊ ಇವನ್ನ ಕಲ್ತ್ರೆ ಮುಂದಿನ ಕಾನ್ಸೆಪ್ಟ್ಸ್ ಈಸಿ ಆಗುತ್ತೆ. ಓಕೆ, ಸೊ ಐ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್.